ಯಾಕೆ ಮಾಡ್ತಾ ಇದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಗೊತ್ತಿಲ್ವಾ? ಗೋಲ್ಡ್ ಖರೀದಿ ಮಾಡಬೇಡಿ ಅಂತ ಹೇಳಿಲ್ಲ ಅವರು. ನೀವು ಮದುವೆ ಮಾಡ್ಕೋಬೇಡಿ, ಗೋಲ್ಡ್ ಖರೀದಿ ಮಾಡಬೇಡಿ ಅಂತ ಹೇಳಿಲ್ಲ, ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳಿದ್ದಾರೆ, ಮನವಿ ಮಾಡ್ಕೊಂಡಿದ್ದಾರೆ. ನೀವು ತಾಳೇಬೇಡಿ ಅಂತ ಅಂದಿದ್ರೆ ಅವರು ನಿರ್ಬಂಧನೆಗಳನ್ನೇ ಹಾಕ್ತಾ ಇದ್ರಲ್ಲ, ನಿರ್ಬಂಧ ವಿಧಿಸ್ತಾ ಇದ್ರು. ಅವರೊಂದು ರಿಕ್ವೆಸ್ಟ್ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ನಾವು ಜಾಸ್ತಿ ಚಿನ್ನವನ್ನ ನಾವು ಡಾಲರ್ ಬೆಲೆಯಲ್ಲಿ ಖರೀದಿಸೋದ್ರಿಂದ, ಫಾರಿನ್ ಕರೆನ್ಸಿ ಖರೀದಿಸೋದ್ರಿಂದ ನಮ್ಮ ಒಂದು ಏನು ರಿಸರ್ವ್ ಇದೆ ಅದು ಫಾರೆಕ್ಸ್ ಕಡಿಮೆ ಆಗುತ್ತೆ. ಸೊ ಹೀಗಾಗಿ ಡಾಲರ್ ಮೌಲ್ಯ ಜಾಸ್ತಿ ಆಗುತ್ತೆ, ರೂಪಾಯಿ ಮೌಲ್ಯ ಕುಸಿತ ಹೋಗುತ್ತೆ, ಹಣದುಬ್ಬರ ಜಾಸ್ತಿ ಆಗುತ್ತೆ, ಒಂದಕ್ಕೊಂದು ಇಂಟರ್ಲಿಂಕ್ ಇದೆ. ಸೊ ಯಾಕೆ ಮಾಡಿದ್ರು ಇವರು ಜಾಸ್ತಿ ಅಂತಂದ್ರೆ, ನಾನ್ ಕೇಳಕ್ ಇಷ್ಟಪಡ್ತೀನಿ ಡಿ ಕೆ ಶಿವಕುಮಾರ್ ಅವರನ್ನ, ನೀವ್ ಯಾಕೆ ಇದು ಏನು ಅಬಕಾರಿ ಸುಂಕವನ್ನ ಜಾಸ್ತಿ ಮಾಡಿದ್ರಿ? 5ನೇ ಸಲ ಅವ್ರು ಮಾಡಿರೋದು. ಯಾಕೆ ಮಾಡಿದ್ರಿ ನೀವು? ವಿದ್ಯುತ್ ದರ ಯಾಕೆ ಜಾಸ್ತಿ ಮಾಡಿದ್ರಿ? 56 ಪೈಸೆ. ಆಮೇಲೆ ಲೀಟರ್ ಇದು ಪೆಟ್ರೋಲು ಡೀಸೆಲ್ ಮೇಲಿನ ಇದು ಏನು ಇದು ಮಾರಾಟ ತೆರಿಗೆನ ಯಾಕೆ ಜಾಸ್ತಿ ಮಾಡಿದ್ರಿ? ಯಾಕೆ ಮಾಡಿದ್ರಿ ನೀವು? ಜನರಿಗೆ ಬರೇ ಅಲ್ವಾ? ನಮ್ಮ ಮೆಟ್ರೋ ದರ ಜಾಸ್ತಿ ಎದಕ್ ಮಾಡಿದ್ರಿ? ಆಮೇಲೆ ಇದು ನೋಂದಣಿ ಮತ್ತು ಶುಲ್ಕಗಳ ಇತರೆ ಶುಲ್ಕಗಳ ಇದು ಜಾಸ್ತಿ ಮಾಡಿದ್ರಿ, ಮೌಲ್ಯ ಪರಿಷ್ಕರಣೆ ಮಾಡಿದ್ರಿ. ಜನನ ಮತ್ತು ಮರಣ ಪ್ರಮಾಣ ಪತ್ರಕ್ಕೆ 10 ಪಟ್ಟು ಶುಲ್ಕ ಜಾಸ್ತಿ ಮಾಡಿದ್ರಿ. ಯಾಕೆ ಮಾಡಿದ್ರಿ ನೀವು? ಯಾಕೆ ಮಾಡಿದ್ರಿ? ನೀವ್ ಯಾಕೆ ಮಾಡಿದ್ರಿ? ಹೌದಲ್ವಾ? ಇಡೀ ಪ್ರಪಂಚಕ್ಕೆ ಗೊತ್ತು. ನಾನು ಹೇಳಿದ್ನಲ್ಲ, ಈಗ ಕೇಂದ್ರ ಸರ್ಕಾರ ಮುಚ್ಚಿಟ್ರು ಕೊಟ್ಟ ಪ್ರತಿಯೊಬ್ಬ ನಾಗರಿಕನಿಗೂ ಗೊತ್ತು ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ ಅಂತ. ಬಿಕಾಸ್ ನಿಮ್ಮ ಬೆರಳ ತುದಿಯಲ್ಲೇ ಇಡೀ ಪ್ರಪಂಚದ ಸುದ್ದಿಗಳು ಬಂದ್ಬಿಡುತ್ತವೆ ಮೊಬೈಲ್ ನಲ್ಲಿ. ಯಾಕಾಯ್ತು? ಯಾಕೆ ಮದುವೆ ಮಾಡ್ಕೋಬಾರ್ದ? ಯಾಕೆ ಆಗಬಾರ್ದ ಅಂತಂದ್ರೆ, ಆಮೇಲೆ ಹರಿಪ್ರಸಾದ್ ಅವ್ರು ಹೇಳೋ ತರ ನೀವು ಎಕ್ಸಾಂಪಲ್ ಆಗಿರ್ರಿ ಪೊಲಿಟಿಷಿಯನ್ಸ್. ನೀವು ಮಾತ್ರ ಆರಾಮಾಗಿ ಚುನಾವಣೆ ಮಾಡ್ಕೊಂಡು ಓಡಾಡ್ಕೊಂಡು ಎಲ್ಲ ಮಾಡ್ಕೊಂಡಿರ್ತೀರಿ. ಜನ ಮಾತ್ರ ನೀವು ವೆಹಿಕಲ್ ತೆಗಿಬೇಡಿ, ನೀವು BMTC ಎಲ್ಲ ಓದಾಡಿ, ನೀವು KSRTC ಎಲ್ಲ ಓದ, ನಾವೇ ಯಾಕೆ ಅನುಭವಿಸ್ಬೇಕು ಅನ್ನುವಂತ ಒಂದು ನೋವಿರುತ್ತೆ ಜನರಿಗೆ. ಅದು ಓಕೆ. ಆಮೇಲೆ ರಾಹುಲ್ ಗಾಂಧಿ ಅವರು ಅವ್ರೇನು ತುಂಬಾ ಚೆನ್ನಾಗಿದೆ, ಸರಿಯಾಗಿದೆ ಅಂತ ಹೇಳಕ್ ಬರುತ್ತಾ? ಪ್ರತಿಪಕ್ಷಗಳು ಅದನ್ನೇ ಮಾಡ್ಬೇಕು, ಅದನ್ನೇ ಮಾಡ್ತಾರೆ. ಇನ್ನು ಪ್ರಧಾನಿ ಮೋದಿ ಹೇಳಿಕೆಯನ್ನ ಬಿಜೆಪಿ ನಾಯಕರು ಸಮರ್ಥಿಸಿಕೊಂಡು ಕಾಂಗ್ರೆಸ್ಗೆ ಕೌಂಟರ್ ಕೊಡ್ತಾ ಇದ್ದಾರೆ. ಹೊರದೇಶದಲ್ಲಿ ಯುದ್ಧವಾಗ್ತಾ ಇದ್ದು ತೈಲದ ಕೊರತೆಯಾಗಿದೆ, ಹಾಗಾಗಿ ಎಚ್ಚರಿಕೆ ಕೊಡುವ ಜವಾಬ್ದಾರಿ ಪ್ರಧಾನಿಯವರದ್ದು ಅಂತ ಬಿಜೆಪಿ ನಾಯಕರು ಸಮರ್ಥನೆ ಮಾಡ್ಕೊಂಡಿದ್ದಾರೆ. ಇದರಲ್ಲಿ ತಪ್ಪೇನಿದೆ? ಪೆಟ್ರೋಲ್ ಡೀಸೆಲ್ನ ಕೊರತೆ ಆಗ್ತಾ ಇದೆ. ಹೊರದೇಶದಲ್ಲಿ ಇವತ್ತು ನಾವು ಹೊರದೇಶದ ಮೇಲೆ ತೈಲಗಳಾಗಿ ನಾವು ಅವರ ಮೇಲೆ ಆಶ್ರಯ ಇಸ್ಕೊಂಡಿದ್ದೇವೆ. ಅಲ್ಲಿ ಕೊರತೆ ಆದಾಗ, ಬೆಲೆ ಹೆಚ್ಚಾದಾಗ ಇಂಥವುಗಳನ್ನು ಕಡಿಮೆ ಮಾಡಬೇಕು. ಇವತ್ತು ವೆಹಿಕಲ್ಗಳು EV ಬರ್ತಾ ಇರೋದು ಯಾಕೆ? ಇವೆಲ್ಲವನ್ನು ಕೊರತೆನ ನೀಗಿಸಲಿಕ್ಕೆ. ಆಮೇಲೆ ಚಿನ್ನದ ಬೆಲೆ ಯಾವ ಕಾಲಕ್ಕೆ ಹೆಚ್ಚಾಗ್ತದೋ ಕಡಿಮೆ ಆಗ್ತದೋ ಯಾರಿಗೂ ಗೊತ್ತಿಲ್ಲ. ನಾಳೆ ದಿವಸ ನೀವು ಹೆಚ್ಚಿನ ತೈಲವನ್ನು ಕಡಿಮೆ ಮಾಡುವಂಥದ್ದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆಯೇ ಇವತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಸು 2 ಕಾರಣಕ್ಕೆ ಉಪಯೋಗ ಆಗುತ್ತೆ. ಒಂದು ನಮ್ಮ ವಾಹನಗಳಿಗೆ, ಎರಡನೇದು ನಮ್ಮ ಫರ್ಟಿಲೈಸರ್ಗಳಿಗೆ, ರಸಗೊಬ್ಬರಗಳಿಗೆ. ಇದು ಎರಡೂ ಕೂಡ ಇವತ್ತು ಕಡಿಮೆ ಬಳಕೆ ಆದರೆ ನಮ್ಮ ವಿದೇಶಿ ವಿನಿಮಯ ಉಳಿಸ್ಬೋದು. ಅದರ ಜೊತೆಗೆ ನಾವು ಇದರಲ್ಲಿ ಕೂಡ ಆತ್ಮನಿರ್ಭರ ಇಲ್ಲ. ಪೆಟ್ರೋಲಿಯಂ ಪ್ರಾಡಕ್ಟ್ಸಲ್ಲಿ ನಾವು ಆತ್ಮನಿರ್ಭರ ಇಲ್ಲ, ರಸಗೊಬ್ಬರದಲ್ಲಿ ನಾವು ಆತ್ಮನಿರ್ಭರ ಇಲ್ಲ. ನಮ್ಮ ದೇಶ ಆತ್ಮನಿರ್ಭರ ಆಗಬೇಕು ಅಂತಂದರೆ ನಾವೆಲ್ಲರೂ ಕೂಡ ಹಿತವಾಗಿ ಮಿತವಾಗಿ ಬಳಕೆ ಮಾಡಬೇಕು. ಪ್ರಧಾನಿಯವರ ಅಪೇಕ್ಷೆ ಏನು? ಹಿತವಾಗಿ ಮಿತವಾಗಿ ಬಳಕೆ ಮಾಡಿ. ಇದರಿಂದ ನಮ್ಮ ದೇಶದ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ವ್ಯಕ್ತಿಗತ ಆರೋಗ್ಯಕ್ಕೆ ಒಳ್ಳೆಯದು ಅನ್ನುವಂಥದ್ದನ್ನು ಪ್ರಧಾನಿ ನಿರಂತರವಾಗಿ ಹೇಳ್ತಾ ಬಂದಿದ್ದಾರೆ. ಸಮರ್ಥನೆ ಅಲ್ಲ, ಮೇಡಮ್ ಅವರು ತೈಲ ಕಡಿಮೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೇದು ಅಂತಂದ್ರು. ವಾಯು ಮಾಲಿನ್ಯ. ಆಮೇಲೆ ಏನು ಅಂತಂದ್ರೆ ಇನ್ನೊಂದು ಹೇಳಿದ್ರಪ್ಪ ಅವರು, ವಿದೇಶಿ ವಿನಿಮಯ ಕಡಿಮೆ ಆಗ್ತಾ ಹೋಗುತ್ತೆ, ಹೀಗಾಗಿ ನೀವು ಈ ತರದ ಮೆಜರ್ಸ್ ತಗೊಳ್ಬೇಕು ಅಂತ. ಆಮೇಲೆ ನಾವು ಆತ್ಮನಿರ್ಭರ್ ಇಲ್ಲ, ಎನರ್ಜಿ ವಿಚಾರದಲ್ಲಿ ನಾವು ಆತ್ಮನಿರ್ಭರ್ ಇಲ್ಲ, ನಾವು ಪರಾವಲಂಬಿ ಆಗಿದ್ದೇವೆ. ಇವ್ರು ಹೊಗಳ್ತಿದಾರೋ ತೆಗಳ್ತಿದಾರೋ? ನಾವು ಆತ್ಮನಿರ್ಭರ ಆಗ್ಬೇಕಾಗಿತ್ತಲ್ಲ. ಪರ್ಯಾಯ ಇಂಧನದ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗಿತ್ತಲ್ಲ, ಅದ್ರ ಬಗ್ಗೆ ನಾವು ಮುಂಜಾಗ್ರತೆಯನ್ನ ವಹಿಸ್ಬೇಕಾಗಿತ್ತಲ್ಲ.
ನಾವು ಆತ್ಮನಿರ್ಭರ್ ಇಲ್ಲ ಹೀಗಾಗಿ ಮಿತವ್ಯಯವಾಗಿ ತಾವು ಬಳಸಿ ಅಂತ ಹೇಳೋದಕ್ಕಿಂತ ಎಲ್ಲದರಲ್ಲೂ ಆತ್ಮನಿರ್ಭರ ಅನ್ನೋರು ಇದ್ರಲ್ಲೂ ಆತ್ಮನಿರ್ಭರ ಆಗ್ಬೇಕಾಗಿತ್ತು ಮುಂದಾಲೋಚನೆ ಇಟ್ಕೊಂಡು. ಆಮೇಲೆ ಇನ್ನೊಂದ್ ಮಾತು ಹೇಳಿದ್ರು ಹರಿಪ್ರಸಾದ್, ಇವ್ರೇನು ಲಾಲ್ ಬಹದ್ದೂರ್ ಶಾಸ್ತ್ರಿನಾ ಅಂತ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರೇ ಹೇಳಿದ್ರು, ಪ್ರಪಂಚದಲ್ಲಿ ಏನೇ ಆದ್ರೂ ಅದು ಭಾರತದ ಮೇಲೆ ಪರಿಣಾಮ ಬೀರುತ್ತೆ, ಪ್ರಪಂಚದ ಆಗು ಹೋಗುಗಳು ಭಾರತದ ಮೇಲೆ ಪರಿಣಾಮ ಬೀರುತ್ತೆ ಅಂತ. ಸೊ ಆಗ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅದನ್ನೇ ಹೇಳಿದ್ರು, ಈಗಲೂ ಅದೇ ಆಗ್ತಾ ಇದೆ. ಹೌದು, ಹಂಗಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಸಮಯದಲ್ಲಿ ಆಗಿದ್ದು ಸರಿ, ಈಗ ಆಗ್ತಾ ಇರೋದು ಅದಕ್ಕೆ ಮೋದಿನೇ ಕಾರಣ ಅಂದ್ರೆ ಅವ್ರೇನು ಹುಚ್ಚ ಟ್ರಂಪ್ ಹೋಗಿ ಹೇಳ್ಕೊಟ್ಟಿದ್ರ ನೀವು ಒಪ್ಕೋಬೇಡಿ ಸಾರ್, ನೀವು ಒಪ್ಕೋಬೇಡಿ ಅಂತ? ಹೌದಲ್ಲ.